ಜ್ಯೋತಿ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡ. ಮತ್ತ್ಯಾಕೆ ಇನ್ನು 2 ತಿಂಗಳಾಗಲ್ಲ ಅಂತ ಹೇಳ್ತಿದ್ದೀರಾ? ನೀವು ಶ್ರೀಮಂತರು, ನಿಮ್ಮ ಸರೀಕರಾಗಿ ನಮಗೆ ನಿಲ್ಲಕ್ಕಾಗಲ್ಲ. ಕೊನೆ ಪಕ್ಷ ಮಾಂಗಲ್ಯ ಮಾಡ್ಸಕ್ಕಾದ್ರೂ ಹಣ ಬೇಕೇ ಬೇಕಲ್ಲ. ಹಣದ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಆ ಭಗವಂತ ಸಾಕಷ್ಟು ನನಗೆ ಕೊಟ್ಟಿದ್ದಾನೆ. ಎಲ್ಲ ಖರ್ಚು ನಾನೇ ಮಾಡ್ತೀನಿ. माङ्गल्यं तन्तुदानेन मम जीवन हेतुना कण्ठे पद्मानि शुभगे त्वं देव शरदां शतम् माङ्गल्यकारणमहोत्तस्तु महोत्तास्तु ते भवन्तः ಎಸ್, ಇಷ್ಟು ದಿವಸ ಈ ಮನೆಗೆ ಏನ್ ಹೆಸರಿಡಬೇಕು ಅಂತ ಗೊತ್ತಾಗದೆ ಆ ಜಾಗನ ಹಾಗೆ ಖಾಲಿ ಬಿಟ್ಟಿದ್ದೆ. ನನ್ನ ಬಾಳ ಸಂಗಾತಿಯಾಗಿ ಯಾರು ಬರ್ತಾಳೋ ಅವಳ ಹೆಸರನ್ನ ಇಡಬೇಕು ಅಂತ ನನಗೆ ಆಸೆ ಇತ್ತು. ನಿನ್ನೆವರೆಗೂ ಈ ಹೃದಯ, ಆ ಜಾಗ 2 ಖಾಲಿ ಇತ್ತು. ಈಗ 2 ತುಂಬಿದೆ. ನನ್ನ ಶ್ರೀಮತಿಗೆ ಇದು ನನ್ನ ಒಲವಿನ ಉಡುಗೊರೆ. ಯಜಮಾನ್ರೆ, ಅಮ್ಮವ್ರಿಗೆ ಅಮ್ಮವ್ರೆ, ಯಜಮಾನ್ರಿಗೆ ಜ್ಯೋತಿ, ಇವರು ಜಾನಕಿ ರಾಮಯ್ಯನವರು ಅಂತ. ನಮಸ್ಕಾರ. ನಮ್ಮ ಮ್ಯಾನೇಜರು ಅಂತ ಹೇಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನಮ್ಮ ಹಿರಿಯರು, ನಮ್ಮ ಆಪ್ತರು. ನಮ್ಮ ತಂದೆ ಕಾಲದಿಂದಾನು ನಮ್ಮ ವ್ಯವಹಾರಗಳನ್ನೆಲ್ಲ, ಲೆಕ್ಕಪತ್ರಗಳನ್ನೆಲ್ಲ ಇವರೇ ನೋಡ್ಕೋತಾ ಇದ್ದಾರೆ. ಕಮ್ ಬಾ, ಮೀಟ್ ಮೈ ಫ್ರೆಂಡ್ಸ್. ಜ್ಯೋತಿ, ಮಿಸ್ಟರ್ ರಂಜಿತ್, ಇಂಜಿನಿಯರ್. Hello. ಮಿಸ್ಟರ್ ಪ್ರತಾಪ್, ಫ್ಯಾಕ್ಟರಿ ಓನರ್. ಡಾಕ್ಟರ್ ಹರೀಶ್, ಎ ವೆರಿ ಬಿಗ್ ಹಾರ್ಟ್ ಸ್ಪೆಷಲಿಸ್ಟ್. ಕಮಾನ್ ಸಿದ್ಧಾರ್ಥ್, ನಾನು ದೊಡ್ಡ ಹಾರ್ಟ್ ಸ್ಪೆಷಲಿಸ್ಟ್ ಆಗಿರಬಹುದು, ಅವರು ಒಳ್ಳೆ ಮನಸ್ಸಿನ ಸ್ಪೆಷಲಿಸ್ಟ್. ಇನ್ಫ್ಯಾಕ್ಟ್ ನಾನು ದೊಡ್ಡ ಡಾಕ್ಟರ್ ಆಗಬೇಕಾದ್ರೆ ಅವ್ರ ಸಹಾಯನೇ ಕಾರಣ. ಸಾಕು. ಲೇ ಸಿದ್ಧಾರ್ಥ, ನಿನ್ನ ಹತ್ರ ಹಣ ಸಹಾಯ ಪಡೆದಿರೋರು ಈ ಊರಲ್ಲಿ ಯಾರಿದಾರೋ? ದಾನ ಧರ್ಮದಲ್ಲಿ ಎತ್ತಿದ ಕೈ ನೀನು. ಜಾಸ್ತಿ ಆಯ್ತು. ಒಟ್ನಲ್ಲಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಇದು ಇಷ್ಟ ಆಯ್ತು. ಜ್ಯೋತಿ, ನನ್ನ ಜೀವನದ ನಾನು ಏನಾದ್ರೂ ಸಂಪಾದನೆ ಮಾಡಿದ್ರೆ ಈ ಸ್ನೇಹ, ಪ್ರೀತಿ ಅಷ್ಟೇ. ಅಜ್ಜಿ ಅಜ್ಜಿ, ನಮಗೂ ಬಡ್ಸಜ್ಜಿ, ಹಶ್ವಾಗ್ತಾ ಇದೆ. ಸ್ವಲ್ಪ ಇರುಕಂದ, ಬರ್ತೀನಿ. ಅಮ್ಮ, ಇದ್ದ ಗಂಜಿನ ಎಲ್ರಿಗೂ ಬಡಿಸಿ ನೀನ್
ನೀನ್ ಬರೀ ನೀರ್ ಕುಡಿತಾ ಇದೀಯಾ? ಬೇಡಮ್ಮ, ಇದನ್ನ ಇಬ್ರು ಹಂಚ್ಕೊಂಡು ಕುಡಿಯೋಣ. ಕುಡಿ. ನನ್ಗೆ ಹಸಿವಿಲ್ಲಮ್ಮ, ನೀನ್ ಕುಡಿತಾಯಿ. ಕುಡಿಯಮ್ಮ, ನೀನ್ ಕುಡಿ. ನನ್ ಬಂಗಾರ ಕುಡಿಯಮ್ಮ. ಹಲೋ, ಏನು ಭಾವನಾ ಲೋಕದಲ್ಲಿ ವಿಹರಿಸ್ತಾ ಇದೀಯಾ? ಇಲ್ವಲ್ಲ ರೀ, ಯಾಕಿಬ್ರಿಗೂ ಒಂದೇ ಎಲೆಯಲ್ಲಿ ಬಡಿಸಿದ್ದಾರೆ? ಈ ದಿನ ನೀವಿಬ್ರು ಒಂದೇ ಎಲೆಯಲ್ಲಿ ಊಟ ಮಾಡ್ಬೇಕು, ಒಂದೇ ಮಂಚದಲ್ಲಿ ಮಲ್ಕೋಬೇಕು. ಅಯ್ಯೋ, ಒಳ್ಳೆ ಸಮಯದಲ್ಲಿ ಕರೆಂಟ್ ಹೊರಟೋಯ್ತಲ್ಲ. ರೀ, ಎಲ್ಲಿದ್ದೀರಿ? ಕತ್ಲಲ್ಲೇನು ಕಾಣಿಸ್ತಾ ಇಲ್ಲ. ಹುಡುಕ್ರಿ ನೋಡೋಣ. ಅಷ್ಟರಲ್ಲಿ ಬೆಳಕು ಹರಿದ್ ಬಿಡುತ್ತೆ. ಮೊದಲನೇ ರಾತ್ರಿ ಹೋಗಿ ಮೊದಲನೇ ಹಗಲಾಗ್ಬಿಡುತ್ತೆ. ಜ್ಯೋತಿ, ಹೊಸದಾಗಿ ಮದುವೆ ಆದವ್ರಿಗೆ ರಾತ್ರಿ ಏನು ಹಗಲೇನು? ಅಂದ್ರೆ ಅಂದ್ರೆ ಒಂದು ಕೂಸ್ ಕೈಗೆ ಬರೋವರೆಗೂ ನಾವಿಬ್ರು ಹೊರಗಡೆ ಹೋಗೋ ಹಾಗೇ ಇಲ್ಲ. ಆಸೆ ನೋಡು. ಹೆಂಡತಿ ಗಂಡನ ಅರ್ಧಾಂಗಿ ಅಂತ ಹೇಳ್ತಾರೆ, ಆದ್ರೆ ನೀನು ನನ್ನ ಸರ್ವಸ್ವ. ಜ್ಯೋತಿ, ಈ ಮನೆ ಸೊಸೆಯಾಗಿ ಬಂದಿರೋ ನಿನಗೆ ಸಾಂಪ್ರದಾಯಿಕವಾಗಿ ಸೇರ್ಬೇಕಾದ್ದು ಈ ಬಿಗಿದ ಕೈ ಕೊಂಚಲು. ಇನ್ಮೇಲೆ ನನ್ನ ಸಾಮ್ರಾಜ್ಯಕ್ಕೆ ನೀನೇ ಅಧಿಕಾರಿಣಿ, ನನ್ನ ಬಾಸ್, ನನ್ನ ಚೀಫ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಯಾವ ಜನ್ಮದ ಪುಣ್ಯದ ಫಲವೋ ನೀವು ನನಗೆ ಸಿಕ್ಕಿದ್ದೀರಿ. ಈ ಬೇಗದ ಕೈ ಹಕ್ಕು ಬಾಧ್ಯತೆ ಇದ್ಯಾವುದು ನನಗ್ ಬೇಡ. ನಿಮ್ಮ ಹೃದಯದಲ್ಲಿ ನನಗ್ ಜಾಗ ಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು. ಜ್ಯೋತಿ, ನೋಡಿದ್ಯಾ, ನನ್ನ ಹೃದಯನ ಎಷ್ಟು ವಿಶಾಲವಾಗಿ ಬಿಚ್ಚಿಟ್ಟಿದ್ದೀನಿ. ಅದರೊಳಗಡೆ ನಾವಿಬ್ರು ಹೋಗಿ ಸೇರೋಣವಾ? ಅಜ್ಜಿ ಅಜ್ಜಿ, ನಂಗೂ ಗ್ಯಾರಂಟಿ ಹಚ್ಚಜ್ಜಿ. ನನ್ ಕಣ್ಣು ಮಂಜಾಗಿದೆ, ನಿಮ್ಮ ಅಮ್ಮನ ಕೈಲಿ ಹಚ್ಚಿಸ್ಕೊಳ್ರು. ಅಮ್ಮನ ಬಿಡು, ಅವಳಲ್ಲಿ ಹಚ್ತಾಳೆ. ಅದೇ ಜ್ಯೋತಿ ಅತ್ತೆ ಇದ್ದಿದ್ರೆ ಎಷ್ಟ್ ಚೆನ್ನಾಗ್ ಹಚ್ಚೋಳು. ಹೋಗ್ಲಿ ಬಿಡಿ, ನೀವಿಬ್ರಾದ್ರೂ ಅವಳನ್ನು ನೆನ್ಸ್ಕೋತಾ ಇದ್ದೀರಲ್ಲ, ಇನ್ಯಾರಿಗೂ ಅವಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಮಯನೇ ಇಲ್ಲ. ಹೇಗಿದ್ದಾಳೋ ಏನು. ಗುಡ್ ಮಾರ್ನಿಂಗ್. ಶುಭೋದಯ. ಅಯ್ಯೋ ಬಿಡ್ರಿ, ನಾನು ಈಗ ತಾನೇ ಸ್ನಾನ ಮಾಡಿದ್ದೀನಿ. ಇನ್ನೊಂದ್ಸಲ ಸ್ನಾನ ಮಾಡೋಕ್ ಕಷ್ಟ ಆದ್ರೆ ನಾನೇ ಮಾಡಿಸ್ತೀನಿ. ಅಯ್ಯೋ ರೀ. ಅಮ್ಮ, ಚಂಬು. ಚಂಬುನ ಅಲ್ಲೇ ಇಟ್ಬಿಟ್ಟು ಹೋಗು. ಸರಿ ಯಜಮಾನ್ರೆ. ಇದು ಜ್ಯೋತಿ, ಈ ಹಸು ಹೆಸರೇನು ಗೊತ್ತಾ? ಗಂಗಾ ಅಂತ. ಇದು ಚಿಕ್ಕ ಕರುವಾಗಿದ್ದಾಗ ನಮ್ಮಮ್ಮ ತಗೊಂಡ್ಬಂದ್ ಸಾಕಿತ್ತು. ನಮ್ ತಾಯಿಗೆ ಹಸು ಅಂದ್ರೆ ಬಹಳ ಇಷ್ಟ. ಜ್ಯೋತಿ, ಈ ಹಸುಗೊಂದು ಕರು ಹುಟ್ಟಿದೆಯಲ್ಲ, ಅದಕ್ಕೇನ್ ಹೆಸರಿಡೋಣ? ನೀವೇ ಹೇಳಿ. ಯಾಕೆ ನೀನ್ ಹೇಳ್ಬಾರ್ದ? ನೀವೇ ಹೇಳ್ಬೇಕು. ಜ್ಯೋತಿ, ಈ ಕರುಗೆ ಏನ್ ಹೆಸರಿಡೋಣ ಹೇಳು? ದುರ್ಗಾ ಅಂತ ಇಡೋಣ. ದುರ್ಗಾ, ವೆರಿ ಗುಡ್. ಆಮೇಲೆ ನಮ್ಗೊಂದು ಕರು ಹುಟ್ಟುತ್ತಲ್ಲ, ಅದಕ್ಕೆ ಏನ್ ಹೆಸರಿಡೋಣ? ಹುಟ್ಟಿದ್ಮೇಲೆ ಯೋಚನೆ ಮಾಡೋಣ. ಹಾಗೆ ಹಾಗೆ ಇರು. ಯಾಕ್ರಿ? ಜ್ಯೋತಿ, ಅಳ್ಳಾಡ್ಬೇಡ, ಹಾಗೆ ಇರು. ಅಳ್ಳಾಡ್ಬೇಡ. ನಮಸ್ಕಾರ ಚಿಕ್ಕಗಳಿಗೆ.
ನಮಸ್ಕಾರ ನಮಸ್ಕಾರ. For more updates, like, comment, subscribe to our channel.